ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದು ಮಹಾತ್ಮ ಗಾಂಧೀಜಿ ಅಡ್ಡಾಡಿದ ನೆಲ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿದಂಥ ಒಂದು ಪುಣ್ಯಭೂಮಿ. ಮೊನ್ನೆನ ಒಂದು ಕಾಂಗ್ರೆಸ್ ಅಧಿವೇಶನ ಆಯ್ತು. ಜೈ ಬಾಪೂಜಿ, ಜೈ ಸಂವಿಧಾನ ರಕ್ಷಣೆ ಮಾಡಬೇಕು. ಮೊನ್ನೆನ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ. ಪ್ರಿಯಾಂಕಾ ಗಾಂಧಿಯವರು ಬಂದಿರು, ದೇಶದ ಸಂಸತ್ ಸದಸ್ಯರು ಬಂದಿದ್ದರು. ಈ ಸಂವಿಧಾನದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪಷ್ಟವಾಗಿ ಬರೆದಿದ್ದಾರೆ. ಯಾಕಂದ್ರೆ ಇಲ್ಲಿಂದ ನಾವು ಹೋದಾಗ ಭಾಳಷ್ಟು ಜನರಿಗೆ ಗೊತ್ತಾಗ್ತೈತೆ. ಈಗ ಒಂದು 3 ತಿಂಗಳ ಹಿಂದೆ ಬೆಳಗಾವಿ ಮಹಾನಗರ ಪಾಲಿಕೆಗೆ KMC ಹ್ಯಾಂಡ್ ಅಂದರೆ ಬೆಳಗಾವಿ ನಗರ ಪಾಲಿಕೆ ಚಾಲೂ ಆದಾಗಿಂದ ಅಲ್ಲಿ IAS, ಸೀನಿಯರ್ KS ಅಧಿಕಾರಿಗಳು ಕಮಿಷನರ್ ಆಗಿ ಬರ್ತಿದ್ರು. ಈ ಶುಭ ಅವ್ರು ಬಂದು 3 ತಿಂಗಳಾಯ್ತು. 3 ತಿಂಗಳದೊಳಗೆ ಈ ಮಹಾನಗರ ಪಾಲಿಕೆಗೆ ಅವ್ರ ಕೊಡುಗೆ ಏನೈತೆ ಅನ್ನೋದು ಭಾಳ ಡಿಟೇಲಾಗಿ ಹೇಳಿದೆ. ನಾನು ಇನ್ನೂ ಭಾಳಷ್ಟು ಹೇಳಿಲ್ಲ ನಾನು. ಯಾಕಂದ್ರೆ ಒಂದು ಕುರ್ಚಿ, ಕಮಿಷನರ್ ಕುರ್ಚಿ ಅಂದ್ರೆ ಆ ಕುರ್ಚಿಗೆ ವೇಟ್ ಇರ್ತೈತಿ, ಅದಕ್ಕೆ ಗೌರವ ಇರ್ತೈತಿ. ಅವ್ರು ಯಾರಾದ್ರೂ ಕುಂತಾರಂದ್ರೂ ಆ ಕುರ್ಚಿಗೆ ಒಂದು ಮಾನ್ಯ ಕೊಡ್ತಿರ್ತಾರೆ, ಮಾನ್ಯ ಮಾಡ್ತಿರ್ತಾರೆ ಆ ಕುರ್ಚಿಗೆ. ಆದರೆ ಶುಭ ಅವರ ನೀವು ಬಂದ ಮ್ಯಾಗ 3 ತಿಂಗಳದಾಗ ಏನು ಮಾಡಿದ್ದೀರಿ ಅನ್ನೋದು ಆತ್ಮಾವಲೋಕನ ಮಾಡಿಕೋರಿ. ಇವತ್ತು ಭಾಳ ಮಹಾನಗರ ಪಾಲಿಕೆ ಒಳಗೆ ನಾಗರಿಕರದಾಗಲಿ ಅಲ್ಲಿ ನೌಕರರದು ದೊಡ್ಡ ಸಮಸ್ಯೆ. ನೀವು 2-3 ಸಲ ಹೇಳಿದ್ವು ನಾವು ಯಾವ್ಯಾವ ಮಹಾನಗರ ಪಾಲಿಕೆ ಆದಾಯ ಬರಬೇಕು, ಯಾವ ರೀತಿ ಮಾಡ್ಬೇಕಂತ ನಾವು ವಾಹಿನಿ ಒಳಗೆ ಪ್ರಸಾರ ಮಾಡಿಬಿಡ್ದ ನಿಮ್ಮದೇ ಒಂದು ಟೀಮ್ ವ್ಯವಸ್ಥಿತವಾಗಿ ಸಂಬಂಧಪಟ್ಟವ್ರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಹೆಂಗೆ ಮದತ್ ಮಾಡ್ಬೇಕು ಮಹಾನಗರ ಪಾಲಿಕೆ ವಿರುದ್ಧ, ಅದು ನಿಮ್ಮ ಅನುಕೂಲಕ್ಕೋ ಅಥವಾ ಅವರ ನಿಮ್ಮ ಕೈ ಕೆಳಗೆ ಕೆಲವೊಂದು ಮಂದಿ ಅದಾರ, ಒಂದು ಬಳ್ಳೆಣಿಕೆ ಮಾಡುವಷ್ಟು ಮಂದಿ, ಅವ್ರು ಏನೇನು ಮಾಡತ್ತಾರ ಅನ್ನೋದು 3 ತಿಂಗಳದೊಳಗೂ ನೀವು ಸ್ಟಡಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದೈತಿ. ಮಹಾನಗರ ಪಾಲಿಕೆ ಒಳಗೆ ಇವತ್ತು ಎಷ್ಟು ಜನ ಸಿಬ್ಬಂದಿ ಅದಾರ? ಒಂದು 3-4 ಮಂದಿನ ಬಿಟ್ಟರೆ ಎಲ್ಲ ಅಲ್ಲಿ 2 ಯೂನಿಯನ್ಗಳು ಅದಾವ. 2 ಯೂನಿಯನ್ದವರು ಇವತ್ತು ನಾವು ಇಲ್ಲಿ ನೌಕರಿ ಮಾಡೋದಿಲ್ಲ, ನಮ್ಮನ್ನು ಕೂಡಲೇ ವರ್ಗಾವಣೆ ಮಾಡ್ಬೇಕಂತೇಳಿ ಇವತ್ತು ಮುಖ್ಯಮಂತ್ರಿಗಳಿಗಾಯ್ತು, ಒಂದು ಉಸ್ತುವಾರಿ ಸಚಿವರಿಗಾಯ್ತು, ಸಂಬಂಧಪಟ್ಟಂಥ ನಿಮ್ಮ ಮಂತ್ರಿಗಾಯ್ತು ಈಗಾಗಲೇ ಪತ್ರ ಬರೆದಾರೆ. ಶುಭ ಅವರ ನೀವು ಆದೇಶಗಳು ಎಷ್ಟು ಮಾಡಿದಿರಿ, ಎಷ್ಟು ಟ್ರಾನ್ಸ್ಫರ್ ಆರ್ಡ್ರ್ಗಳನ್ನ ಮಾಡಿ ಎಷ್ಟು ತಾಸಿನಾಗ ಅವ್ನು ಬದಲು ಮಾಡಿದಿರಿ, ಯಾಕೆ ಮಾಡಿದಿರಿ? ಇವತ್ತು ಮಹಾನಗರ ಪಾಲಿಕೆ ಒಳಗೆ ಈ ಕಸದ ಹಗರಣ ಆನ್ಲೈನ್ ಆಫ್ಲೈನ್ ಒಂದು ಲೇಬರ್ದ ಲಿಸ್ಟ್ ಹಿಡ್ಕೊಂಡ ಬಯೋಮೆಟ್ರಿಕ್ ಹಾಜರಾತಿ ನೋಡಕ್ಕೆ ಹೋಗೋಣಂತ ನಾವೊಂದು 2-3 ಬಾರಿ ತಮಗೆ ಫೋನ್ ಮಾಡಿ ಹೇಳಿದ್ರೆ ನೋಡೋಣ ಅಂತಂದ್ರಿ. ಇವತ್ತು DPO ಸೆಕ್ಷನ್ದಾಗಲಿ ಅಲ್ಲಿ ಏನಾಗೈತಿ, ರೆವಿನ್ಯೂದಾಗ SST ಏನಾಗೈತಿ, ಹೆಲ್ತ್ದಾಗ ಏನಾಗೈತಿ, ಬರೀ ನಾವು ಮಾತಾಡ್ಗುಡ್ದ ನಮ್ಮ ವಾಹಿನಿ ಒಳಗೆ ಬರ್ಗುಡ್ದ ಅದನ್ನು ಯಾವ ರೀತಿ ಏನು ಮಾಡತ್ತಾರೆ ಅನ್ನೋದು ನೀವು ಆತ್ಮಾವಲೋಕನ ಮಾಡ್ಕೋರಿ. ಶುಭ ಅವರ ಇವತ್ತು ಬೆಳಗಾವಿ ಒಂದು ಕ್ರಾಂತಿಕಾರ ಹೆಜ್ಜೆ ಇಟ್ಟಂಥ ಒಂದು ನಾಡಿಲ್ಲಿ, ಅಲ್ಲಿಯ ನೌಕರ ನಿಮ್ಮ ವಿರುದ್ಧ ಈಗಾಗಲೇ ಪತ್ರ ಬರೆದಾರಂದ್ರೆ ನಾಳೆ ಮಹಾನಗರ ಪಾಲಿಕೆ ಪರಿಸ್ಥಿತಿ ವಿಪೋಕ ಹೋಗೋಕ್ಕಿಂತ ಮೊದಲನ್ನ ಇವತ್ತು ರಾಜು ಸೇಠ್ರವರು, ಸತೀಶ್ ಜಾರಕಿಹೊಳಿ, ಹೆಬ್ಬಾಳ್ಕರ್ ಅವರಿಗೆ ಕಿವಿಗೆ ಮುಟ್ಟಕ್ಕಿಂತ ಮೊದಲ ನೀವು ನಿಮ್ಮ ಒಂದು ಬ್ಯಾಗ್ ತಯಾರು ಮಾಡ್ಕೊಂಡು ಹೋದ್ರೆ ಭಾಳ ಒಳ್ಳೆಯದು. ಶುಭ ಅವರ ಹಿಂದಾಗಡೆ ಈ ಯೂನಿಯನ್ದವರ ಮುಂದುವರೆದ ಏನಾದರೂ ಆತಂದ್ರೆ ಅದಕ್ಕೆ ಹೊಣೆಗಾರ ನೀವು ಆಗ್ತಾರೆ. ಶುಭ ಅವರ ಕೂಡಲೇ ಈಗೇನು ಮಾಡತ್ತಾರಲ್ಲ, ಬೆಕ್ಕ ಕಣ್ಣು ಮುಚ್ಚಿ ಹಾಲು ಕುಡಿಯತೈತೆ ಅಂತ ತಿಳ್ಕೊಂಡಿರ್ತೈತೆ, ಆದ್ರೆ ಗೊತ್ತಿರ್ತೈತೆ ಮಂದಿಗೆ ಅದ ಏನು ಮಾಡತೈತಂತ. ಅದಕ್ಕೆ ಶುಭ ಮೇಡಮ್ ಅವರ ನಿಮ್ಮ ನಾಟಕ ಈಗ ಹೊತ್ತು ಇನ್ನು ನಾಟಕ ಬಂದ್ ಮಾಡ್ರಿ. ನಿಮ್ಮ ನಾಟಕ ಕಂಪನಿ ಬೇರೆ ಕಡೆ ತೊಗೊಂಡು ಹೋದ್ರೆ ಒಳ್ಳೇದಾಗ್ತೈತೆ ಅಂತೇಳಿ ನಿಮ್ಗೆ ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊತೇನೆ ಮತ್ತು ನಿಮಗೊಂದು ಆಗ್ರಹನೂ ಮಾಡ್ತೇನೆ. ನಮಸ್ಕಾರ.